ನ್ಯೂಯಾರ್ಕ್ನ ಟೆಕ್ಸಾಸ್ನಲ್ಲಿ ಗುಂಡಿನ ಅಬ್ಬರ. ಭಾರತೀಯ ಮೂಲದ ವಿದ್ಯಾರ್ಥಿನಿ ದುರ್ಮರಣಕ್ಕೀಡಾಗಿದ್ದಾನೆ. ನ್ಯೂಯಾರ್ಕ್ನ ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ಗುಂಡಿನ ದಾಳಿಯನ್ನು ನಡೆಸಲಾಗಿದೆ. ಈ ವೇಳೆ ಭಾರತೀಯ ಮೂಲದ ವಿದ್ಯಾರ್ಥಿನಿ ದುರ್ಮರಣಕ್ಕೀಡಾಗಿದ್ದಾರೆ. ನ್ಯೂಯಾರ್ಕ್ನ ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳ ಮೇಲೆ ಮನಬಂದಂತೆ ಗುಂಡಿನ ಸುರಿಮಳೆಗರೆಯಲಾಗಿದೆ. 21 ವರ್ಷದ ಸವಿತಾ ಶಾನ್ ಎಂಬ ವಿದ್ಯಾರ್ಥಿನಿ, ಭಾರತೀಯ ಮೂಲದ ಈ ವಿದ್ಯಾರ್ಥಿನಿ ಸಾವನ್ನಪ್ಪಿದರೆ ಒಟ್ಟು 4 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. 14 ಮಂದಿ ಗಾಯಗೊಂಡಿದ್ದಾರೆ. 53 ವರ್ಷದ ಡಿಯಾಗಾ ಡಯಾಗ್ನೆ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಭಯೋತ್ಪಾದಕ ಚಟುವಟಿಕೆಗಳ ಸಂಪರ್ಕವಿರುವ ಶಂಕೆ ಇದೆ ಆತನಿಗೆ. ಆಸ್ಟಿನ್ ನಗರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ತನಿಖಾ ಸಂಸ್ಥೆಗಳಿಂದ ಹಂತಕನ ಹಿನ್ನೆಲೆಯ ಜಾಲಾಟ ನಡೆದಿದೆ. ನ್ಯೂಯಾರ್ಕ್ನ ಟೆಕ್ಸಾಸ್ನಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಇದು. ಈ ಒಂದು ಫೋಟೋದಲ್ಲಿ ಕಾಣ್ತಾ ಇರುವಂತಹ ಭಾರತೀಯ ಮೂಲದ ವಿದ್ಯಾರ್ಥಿನಿಯ ಮೇಲೆ ನಡೆದಿರುವಂತಹ ಗುಂಡಿನ ದಾಳಿ. ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈ ವಿದ್ಯಾರ್ಥಿನಿ ಸೇರಿದಂತೆ ಒಟ್ಟು 4 ಸಾವನ್ನಪ್ಪಿದ್ದಾರೆ. ನ್ಯೂಯಾರ್ಕ್ನ ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ಈ ಘಟನೆ ನಡೆದಿದೆ. ಮನಬಂದಂತೆ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ಸುರಿಮಳೆಗರೆದಿದ್ದಾನೆ ಹಂತಕ. ಭಾರತೀಯ ಮೂಲದ 21 ವರ್ಷದ ಸವಿತಾ ಶಾನ್ ಎಂಬ ವಿದ್ಯಾರ್ಥಿನಿ ಈಕೆ ಸಾವನ್ನಪ್ಪಿದಂಥ ದುರ್ದೈವಿ. ಜೊತೆಗೆ 4 ವಿದ್ಯಾರ್ಥಿಗಳು ಹತ್ಯೆಯಾಗಿದ್ದಾರೆ. ಈಕೆಯೂ ಸೇರಿದಂತೆ 14 ಮಂದಿ ಗಾಯಗೊಂಡಿದ್ದಾರೆ. 53 ವರ್ಷದ ಡಿಯಾಗಾ ಎಂಬಾತ ನಡೆಸಿರುವಂಥ ಗುಂಡಿನ ದಾಳಿ. ಇನ್ನೂ ಭಯೋತ್ಪಾದಕ ಚಟುವಟಿಕೆಗಳ ಸಂಪರ್ಕವಿರುವಂತಹ ಶಂಕೆ ಕೂಡ ಇದೆ. ಆತ ಆ ಹಂತಕನ ಹಿನ್ನೆಲೆ ಏನು, ಹಂತಕ ಯಾಕೆ ಈ ಕೃತ್ಯವನ್ನು ಮಾಡ್ದ, ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಮಾಡಿದ್ದ ಅಥವಾ ದುರುದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದ, ಮತ್ತು ಆತನ ಹಿನ್ನೆಲೆ ಏನು, ಇದೆಲ್ಲವನ್ನು ಕೂಡ ಪೊಲೀಸರು ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇದು ವಿದ್ಯಾರ್ಥಿನಿ ಸೇರಿದಂತೆ ಒಟ್ಟು 4 ಸಾವಿಗೆ ಕಾರಣವಾದಂಥ ಘಟನೆ ಇದು. ಸವಿತಾ ಶಾನ್ ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ವಿದ್ಯಾರ್ಥಿನಿ. ಒಟ್ಟು 14 ಮಂದಿ ಗಾಯಗೊಂಡ್ರೆ 4 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಡಿಯಾಗಾ ಡಯಾಗ್ನೆ ಅನ್ನುವಂಥ ಒಬ್ಬ ಹಂತಕ, 53 ವರ್ಷದ ಹಂತಕ ಈ ಗುಂಡು ಹಾರಿಸಿ ಹತ್ಯೆ ಮಾಡಿರುವಂಥದ್ದು. ಗುಂಡಿನ ದಾಳಿಗೆ ಓರ್ವ ಭಾರತೀಯ ಮೂಲದ ವಿದ್ಯಾರ್ಥಿನಿ ಸೇರಿದಂತೆ ಒಟ್ಟು 4 ಸಾವನ್ನಪ್ಪಿದ್ದಾರೆ. ತನಿಖಾ ಸಂಸ್ಥೆಗಳು ಹಂತಕನ ಹಿನ್ನೆಲೆಯ ಜಾಲಾಟದಲ್ಲಿ ನಿರತವಾಗಿವೆ. ಆದರೆ ಯಾವ ಕಾರಣಕ್ಕೆ ಗುಂಡು ಹಾರಿಸಿದ್ದು, ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾನ ಆತ ಅಥವಾ ಉದ್ದೇಶಪೂರ್ವಕವಾಗಿಯೇ ಗುಂಡು ಹಾರಿಸಿದ್ದ, ಈತನ ಹಿಂದೆ ಯಾವುದಾದ್ರೂ ಸಂಘಟನೆ ಇರಬಹುದಾ, ಇದೆಲ್ಲದರ ಕುರಿತಾಗಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದರಲ್ಲಿ. ಇನ್ನು ಘಟನೆ ನಡೆದಂಥ ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಆ ಸ್ಥಳವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರಲ್ಲಿ. ಆದರೆ ಹಂತಕನ ಹಿನ್ನೆಲೆಯನ್ನು ಕೂಡ ಕೆದಕೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.